ನಡೀತಾ ಇರೋ ಸಮಾಧಿ ಶೋಧ ಇವತ್ತೇ ಕ್ಲೈಮ್ಯಾಕ್ಸ್. ಕಳೆದೊಂದು ವಾರದಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಅನಾಮಿಕ ದೂರುದಾರ 13 ಸ್ಪಾಟ್ಗಳನ್ನ ಗುರುತು ಮಾಡಿದ್ದ. ಇವತ್ತು ನಡೀತಾ ಇರೋದು 13ನೇ ಸ್ಪಾಟ್ನಲ್ಲಿ ಕಾರ್ಯಾಚರಣೆ. 9 ದಿನಗಳು 13 ಪಾಯಿಂಟ್ಗಳು, ಎಲ್ಲವೂ ನಿಗೂಢ. 12 ಪಾಯಿಂಟ್ಗಳ ಪೈಕಿ ಒಂದರಲ್ಲಿ ಮಾತ್ರ ಕಳೆಬರ ಪತ್ತೆಯಾಗಿರೋದು 6ನೇ ಸ್ಪಾಟ್ ಅಲ್ಲಿ. 6ನೇ ಪಾಯಿಂಟ್ ನಲ್ಲಿ ಮಾತ್ರ 25 ಮೂಳೆಗಳು ಪತ್ತೆಯಾದವು. ಅದನ್ನ ಹೊರತುಪಡಿಸಿದಂತೆ ಬೇರೆ ಯಾವ ಸ್ಪಾಟ್ ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ. ಎಸ್ಐಟಿ ಶೋಧ ಕಾರ್ಯಕ್ಕೆ ಇವತ್ತೇ ಅಂತಿಮ ದಿನ, ಕ್ಲೈಮ್ಯಾಕ್ಸ್ ಡೇ ಇವತ್ತು. 13 ಪಾಯಿಂಟ್ಗಳನ್ನ ಅನಾಮಿಕ ದೂರುದಾರ ಗುರುತು ಮಾಡಿತ್ತು. ಅದರಲ್ಲಿ ಇವತ್ತು ನಡೀತಾ ಇರೋ ಕಾರ್ಯಾಚರಣೆ ಇದೇ ಸ್ಪಾಟ್ ಅಲ್ಲಿ, 13ನೇ ಸ್ಪಾಟ್ ಅಲ್ಲಿ. ಇದಾದ ನಂತರ ಮುಂದೇನು? ಸದ್ಯಕ್ಕಿದು ಪ್ರಶ್ನೆ. 12 ಪಾಯಿಂಟ್ಗಳಲ್ಲಿ ಈಗಾಗಲೇ ಕಾರ್ಯಾಚರಣೆ ಮುಗಿದು ಹೋಗಿದೆ. ಅವಶೇಷಗಳು ಸಿಕ್ಕಿದ್ದು ಮಾತ್ರ ಕೇವಲ ಒಂದೇ ಒಂದು ಪಾಯಿಂಟ್ ಅಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿತ್ತು. 25 ಮೂಳೆಗಳನ್ನ ಆ ಸ್ಥಳದಿಂದ ಕಲೆಕ್ಟ್ ಮಾಡಿದ್ದಾರೆ. ಅದನ್ನ FSL ಗೆ ಕಳಿಸಿದ್ದಾರೆ. ಆದ್ರೆ ಈ ಅನಾಮಿಕ ದೂರುದಾರ 13 ಸ್ಪಾಟ್ಗಳನ್ನ ಏನ್ ಆವತ್ತು ಗುರುತು ಮಾಡಿದ್ದ, ಅವತ್ತಿನ ದಿನ ಆತ ಹೇಳಿದ್ದು ಪ್ರತಿಯೊಂದು ಜಾಗದಲ್ಲೂ ಶವಗಳನ್ನ ಹೂತಿದ್ದೀನಿ, ಒಂದಕ್ಕಿಂತ ಹೆಚ್ಚು ಶವಗಳಿದೆ ಕೆಲವು ಸ್ಪಾಟ್ಗಳಲ್ಲಿ ಅಂತ. ಆದ್ರೆ ಇಲ್ಲಿ ತನಕ ಕಾರ್ಯಾಚರಣೆ ನಡೆದಂತ 12 ಸ್ಪಾಟ್ಗಳಲ್ಲಿ ಸಿಕ್ಕಿದ್ದೇನು? ಕೇವಲ ಒಂದು ಸ್ಪಾಟ್, 6ನೇ ಸ್ಪಾಟ್ ಅಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಪತ್ತೆಯಾಗಿತ್ತು. ಈ 13ನೇ ಸ್ಪಾಟ್ ಬಗ್ಗೆ ಕೂಡ ಕುತೂಹಲ ಇದೆ. ಅನಾಮಿಕ ತೋರಿಸಿದ 13ನೇ ಪಾಯಿಂಟ್ ಅಗೆಯೋದಕ್ಕೆ ಸಿದ್ಧತೆ. 13ನೇ ಪಾಯಿಂಟ್ ನಲ್ಲಿ ಸಿಬ್ಬಂದಿಯನ್ನ ಎಸ್ಐಟಿ ನಿಯೋಜಿಸಿದೆ. 13ನೇ ಪಾಯಿಂಟ್ ಬಳಿ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು. ಈ 13ನೇ ಪಾಯಿಂಟ್ ತೀರಾ ವಿಸಿಬಲ್ ಇರುವಂತಹ ಜಾಗ. ಇದು ರಸ್ತೆ ಪಕ್ಕದಲ್ಲಿದೆ, ಜನರಿಗೂ ಕೂಡ ಆರಾಮಾಗಿ ಕಾಣಿಸುವಂತಹ ಜಾಗದಲ್ಲಿ 13ನೇ ಪಾಯಿಂಟ್ ಇರೋದು. ಇಲ್ಲಿ ಕಾರ್ಯಾಚರಣೆ ಕೂಡ ಒಂದು ದೊಡ್ಡ ಸವಾಲಾಗುತ್ತೆ. ಯಾಕಂದ್ರೆ ಕಾರ್ಯಾಚರಣೆಯ ಗೌಪ್ಯತೆಯನ್ನ ಕಾಯ್ದುಕೋಬೇಕು ಅಧಿಕಾರಿಗಳು. ಹಾಗಾಗಿ ಅಲ್ಲಿ ಈಗ ಬ್ಯಾರಿಕೇಡ್ ಹಾಕಿದ್ದಾರೆ. ಯಾರು ಆ ಪರ್ಟಿಕ್ಯುಲರ್ ಸ್ಥಳವನ್ನ ದಾಟಬಾರದು ಅಂತ ಸುತ್ತಲೂ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು. ಜೊತೆಗೆ ಆ ಜಾಗವನ್ನ ಕೂಡ ಕವರ್ ಮಾಡ್ತಾರೆ. ಕಾರ್ಯಾಚರಣೆ ನಡೆದಂತ ಅಷ್ಟು ಸ್ಪಾಟ್ಗಳಲ್ಲೂ ಕೂಡ ಎಲ್ಲಿ ವಿಸಿಬಲ್ ಇತ್ತೋ ಜನರಿಗೆ, ಕ್ಯಾಮೆರಾ ಕಣ್ಣಿಗೆ, ಅದನ್ನ ಕವರ್ ಮಾಡಿದ್ದಾರೆ. ಅನಾಮಿಕ ತೋರಿಸಿದಂತ 13ನೇ ಪಾಯಿಂಟ್ ಏನಿದೆ, ಇಲ್ಲಿ ಈಗ ಕಾರ್ಯಾಚರಣೆ ಶುರುವಾಗ್ತಾ ಇದೆ. ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಭೂಮಿಯನ್ನ ಅಗೆಯೋದಕ್ಕೆ ಅಂತ ಸುತ್ತಲೂ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. ತೀರಾ ಅದು ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲೇ ಇದೆ, ರಸ್ತೆ ಪಕ್ಕದಲ್ಲೇ ಇದೆ. ಓಡಾಡೋರಿಗಾಗ್ಲಿ ಅಥವಾ ಅಲ್ಲಿ ನಿಂತಹ ಜನಕ್ಕಾಗ್ಲಿ ಕಾಣಿಸುತ್ತೆ ಆರಾಮಾಗಿ. ಹಾಗಾಗಿ ಆ ಕಾರ್ಯಾಚರಣೆ ಗೌಪ್ಯತೆ ಕಾಯ್ದುಕೊಳ್ಳೋದಕ್ಕೂ ಕೂಡ ತಯಾರಿ ನಡೆಸಲಾಗ್ತಾ ಇದೆ. ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ ಪೊಲೀಸರು 13ನೇ ಸ್ಪಾಟ್ನ ಸುತ್ತ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್. ಮೊಹಾಂತಿ ಅನುಚೇತ್ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಎಸಿ ಸ್ಟೆಲ್ಲಾ ವರ್ಗೀಸ್ ಕಂದಾಯ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು. ಕಳೆದ 10 ದಿನದ ಕಾರ್ಯಾಚರಣೆಯ ಬಗ್ಗೆ ಸಭೆ ಆಯಿತು. ಒಂದು ರಿಪೋರ್ಟ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದರು ಪ್ರಣವ್ ಮೊಹಂತಿ. ಬಂಗ್ಲಗುಡ್ಡದಲ್ಲಿ ಮತ್ತಷ್ಟು ಶೋಧವನ್ನ ನಡೆಸಲಿದೆಯಾ ಎಸ್ಐಟಿ? ಯಾಕಂದ್ರೆ ಅಲ್ಲಿ ಅಸ್ಥಿ ಪಂಜರ ಸಿಕ್ಕ ನಂತರ ಈಗ ಬಂಗ್ಲಗುಡ್ಡದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲಿ ಮತ್ತಷ್ಟು ಕಾರ್ಯಾಚರಣೆ ನಡೆಯುತ್ತಾ? ಅನಾಮಿಕನ ಕರೆದೊಯ್ದು ಮತ್ತಷ್ಟು ಸ್ಥಳಗಳನ್ನ ಗುರುತಿಸ್ತಾರ? ಏಕಾಏಕಿ ಆಕ್ಷನ್ ಪ್ಲಾನ್ ಚೇಂಜ್ ಮಾಡುತ್ತಾ ಎಸ್ಐಟಿ? ಕುತೂಹಲ ಮೂಡಿಸ್ತಾ ಇದೆ ಇವತ್ತಿನ ಎಸ್ಐಟಿ ಮಹತ್ವದ ಸಭೆ. ಅಧಿಕಾರಿಗಳು ಸೇರಿ ಈ ಕಾರ್ಯಾಚರಣೆ 13ನೇ ಸ್ಪಾಟ್ ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ. ಅದಕ್ಕೂ ಮುನ್ನ ಸಭೆ ನಡೆಸಿದ್ರು, ಮಹತ್ವದ ಮೀಟಿಂಗ್. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದ್ರು ಪ್ರಣವ್ ಮೊಹಂತಿ. ಇಲ್ಲಿವರೆಗಿನ ಕಾರ್ಯಾಚರಣೆ ಏನೆಲ್ಲ ಆಯ್ತು, ಬೆಳವಣಿಗೆ, ಅದರ ಬಗ್ಗೆ ಮಾಹಿತಿಯನ್ನ ಪಡೆದ್ರು. ವಾಟ್ ನೆಕ್ಸ್ಟ್ ಅನ್ನೋದು ಈಗಿರೋ ಪ್ರಶ್ನೆ. ಈ 13 ಸ್ಪಾಟ್ಗಳನ್ನ ದೂರುದಾರ ಗುರುತಿಸಿದ್ದ. ಇವತ್ತು 13ನೇ ಸ್ಪಾಟ್ ಅಲ್ಲಿ ಕಾರ್ಯಾಚರಣೆ ನಡೆಯುತ್ತೆ. ಆತ ಹೇಳಿದ ಹಾಗೆ ಈ 13ನೇ ಸ್ಪಾಟ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಶವಗಳನ್ನ ನಾನು ಹೂತಿದ್ದೀನಿ ಅಂತ. ಬಟ್ ಈಗ ಅಲ್ಲಿ ಕಾರ್ಯಾಚರಣೆ ನಡೆಸಿದ್ರೆ ಆ ಶವಗಳು ಅಥವಾ ಅಲ್ಲಿ ಅಸ್ಥಿ ಪಂಜರಗಳು ಏನಾದ್ರೂ ಪತ್ತೆ ಆಗತ್ತಾ ಗೊತ್ತಿಲ್ಲ. ಕಾರ್ಯಾಚರಣೆ ನಡೆದ ನಂತರವೇ ಈಗ ಗೊತ್ತಾಗೋದು. ಆದ್ರೆ ಈ 13ನೇ ಸ್ಪಾಟಿನ ಕಾರ್ಯಾಚರಣೆ ನಂತರ ಎಸ್ಐಟಿಯ ಮುಂದಿನ ನಡೆ ಏನು ಕುತೂಹಲಕ್ಕೆ ಕಾರಣ ಆಗಿದೆ. ಇದನ್ನ ಹೊರತುಪಡಿಸಿದಂತೆ ಇನ್ನು ಬೇರೆ ಬೇರೆ ಕಡೆ ಕಾಡಿನ ಮತ್ತೊಂದು ಭಾಗದಲ್ಲಿ ಶವಗಳನ್ನ ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಆದ್ರೆ ಮತ್ತೊಮ್ಮೆ ಶವ ಶೋಧಕ್ಕೆ ಮುಂದಾಗುತ್ತಾ ಎಸ್ಐಟಿ?
ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಕಾರ್ಯಾಚರಣೆಗೆ ಮುಂದಾದ ಎಸ್ಐಟಿ. ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಅಲ್ಲಿ ಮೊನ್ನೆ ಅಸ್ಥಿಪಂಜರ ಸಿಕ್ಕ ನಂತರ ಆ ಬಂಗ್ಲಗುಡ್ಡದ ಕಾಡಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೆಲವರು ಹೇಳ್ತಾರೆ ಅಲ್ಲಿ ಮತ್ತಷ್ಟು ಕಾರ್ಯಾಚರಣೆ ನಡೀಬೇಕು ಅಂತ. ಈಗ ಎಸ್ಐಟಿ ಅಲ್ಲಿ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ. ದೂರುದಾರ ಗುರುತು ಮಾಡದಂತ 13 ಸ್ಪಾಟ್ ಆತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ದು, ಇಲ್ಲಿ ನಾನು ಶವಗಳನ್ನ ಹೂತಿದ್ದೆ ಇಷ್ಟು ವರ್ಷಗಳ ಹಿಂದೆ, ಅಸ್ಥಿಪಂಜರ ಸಿಗತ್ತೆ, ಅವಶೇಷಗಳು ಸಿಗತ್ತೆ ಅಂತ. ಆದ್ರೆ ಆತ ಹೇಳಿದ ಮಾತಿನಂತೆ ಅಲ್ಲಿ ಏನೂ ಸಿಕ್ಕಿಲ್ಲ. 6ನೇ ಸ್ಪಾಟ್ ಅಲ್ಲಿ 25 ಮೂಳೆಗಳು ಪತ್ತೆ ಆಯ್ತು, ಅದನ್ನ FSL ಕಳಿಸಿದ್ದಾರೆ. ಅದನ್ನ ಹೊರತುಪಡಿಸಿದಂತೆ ಬಂಗ್ಲಗುಡ್ಡದಲ್ಲಿ ಮೊನ್ನೆ ಸಿಕ್ಕಂತ ಅಸ್ಥಿಪಂಜರ, ಹಾಗಾಗಿ ಅಲ್ಲಿ ಕಾರ್ಯಾಚರಣೆಗೆ ಎಸ್ಐಟಿ ಮುಂದಾಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.